ಬಿ.ಆರ್. ಪಾಟೀಲ್ರಿಗೆ ಬೆಂಬಲ ಸೂಚಿಸಿದ್ದಾರೆ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತಲೂ ಹೇಳಿದ್ದಾರೆ. ನಮ್ಮ ರಾಜ್ಯದ ಕುಸ್ತಿ ಪೈಲ್ವಾನ್ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಬಿ.ಆರ್. ಪಾಟೀಲ್ರು ಹೇಳ್ತಾ ಇರೋದು ಸುಳ್ಳು, ತನಿಖೆನೂ ಆಗಿಲ್ಲ, ಇವರೇ ತೀರ್ಪುಗಾರರು. ಇಂಥವರು ಉಪಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯರಲ್ಲ. ನೇರವಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದು, ಸರ್ಕಾರದಲ್ಲಿ ಆಗ್ತಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರೇ ಈ ರೀತಿ ಹೇಳಿದ ನಂತರ ಅದಕ್ಕೆ ಮೂರು ಜನ ಮಂತ್ರಿಗಳು ಕೂಡ ಬೆಂಬಲ ಕೊಟ್ಟಿರೋಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತೇನೋ ನೆನ್ನೆನೋ ಹೇಳಿದ್ದಾರೆ, ನಾನು ರಾಯಚೂರು ಹೋಗ್ತೀನಿ, ಅಲ್ಲಿ ಕರೆಸಿ ಮಾತಾಡ್ತೀನಿ ಅಂತ. ಬಿ.ಆರ್. ಪಾಟೀಲ್ ನಾನು ಅಲ್ಲಿಗೆ ಹೋಗಲ್ಲ, ಬೆಂಗಳೂರು ಹೋಗಿ ಭೇಟಿ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಭೇಟಿ ಮಾಡ್ಕೊಳ್ಳಿ, ನನ್ನ ಸಂಬಂಧ ಇಲ್ಲ. ಆದರೆ ಬಿ.ಆರ್. ಪಾಟೀಲ್ ಅವರು ಏನು ಧೋರಣೆ ತಗೊಂಡಿದ್ದಾರೆ, ಮತ್ತು ಅವ್ರು ಹಿಂದೆ ಸರ್ಕೋಬಾರ್ದು, ಯಾವುದೇ ಒತ್ತಡಕ್ಕೆ ಮಣಿಬಾರ್ದು, ನಾನು ಅದನ್ನು ಹೇಳೇ ಇಲ್ಲ ಅಂತ ಮತ್ತೆ ಹೇಳಬಾರ್ದು, ಇದೊಂಥರ ಕಾಂಗ್ರೆಸ್ಸಿನ ಜಾಯಮಾನ ಆಯಿತು. ಅದಕ್ಕೋಸ್ಕರ ಇದೇನು ಮನೆ ಹಂಚೋದು, ಬಡವ್ರಿಗೆ ಹಂಚೋ ಮನೇನು, ಅದರಲ್ಲೂ ಕಮಿಷನ್ ತಿಂತಾರೆ ಅಂತಂದರೆ ಇವ್ರ ಮಕ್ಕಳು ಮರಿ ಉದ್ಧಾರ ಆಗ್ತಾರ? ಇದು ಬಿ.ಆರ್. ಪಾಟೀಲ್ ಹೇಳಿರೋದು ಅವ್ರ ಕ್ಷೇತ್ರದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಈ ರೀತಿ ಆಗಿದೆ? ಇಡೀ ರಾಜ್ಯದಲ್ಲಾಗಿರೋಂಥ ಈ ಒಂದು ಮನೆ ಹಂಚಿಕೆಯಲ್ಲಾಗಿರೋಂಥ ಅವ್ಯವಹಾರ ಬಗ್ಗೆ ತನಿಖೆ ಮಾಡಬೇಕು. ಯಾರೋ ಸಿಟ್ಟಿಂಗ್ ಜಡ್ಜನ್ನು ಬಿಟ್ಟು ತನಿಖೆ ಮಾಡಿ ಹೊರಗೆ ತಂದು ಯಾರ್ಯಾರು ಅಧಿಕಾರಿಗಳಿದ್ದಾರೆ, ಇದರಲ್ಲಿ ಜಮೀರ್ ಅಹಮದ್ ಅವರು ಇವ್ರ ಪಾಲು ಎಷ್ಟಿದೆ, ಎಲ್ಲದೂ ಕೂಡ ಹೊರಗೆ ಬರಬೇಕು. ಈ ರೀತಿ ತನಿಖೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು